ಇನ್ನ ಕೆಎನ್ ರಾಜಣ್ಣ ಅವರ ಪದಚ್ಯುತಿಯಿಂದ ನಮ್ಮ ಜಿಲ್ಲೆಗೆ ನಷ್ಟ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಆರ್ ಶ್ರೀನಿವಾಸ್ ಅವರು ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದರು, ಚೆನ್ನಾಗಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ವು. ಯಾವ ಕಾರಣಕ್ಕೆ ಈ ರೀತಿ ಆಯಿತು ಅಂತ ಗೊತ್ತಿಲ್ಲ. ಅವರ ಈ ರೀತಿಯ ಉಚ್ಚಾಟನೆಯಿಂದ ನಮ್ಮ ಜಿಲ್ಲೆಗೆ ನಷ್ಟ ಅಂತ ರಾಜಣ್ಣ ಪದಚ್ಯುತಿಯ ಬಗ್ಗೆ ಗುಬ್ಬಿ ಶಾಸಕ ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿರತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಗುಬ್ಬಿ ಶಾಸಕರಂತ ಎಸ್ಆರ್ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್, ಈಗ ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವ್ರನ್ನ ವಜಾ ಮಾಡಿರತಕ್ಕಂಥದ್ದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಈಗ ಏನು ನೇರವಾಗಿ ಮಾತನಾಡೋದಕ್ಕೆ ಈ ರೀತಿಯಾಗಿ ಶಿಕ್ಷಣ ರಾಜಣ್ಣ ಅವರಿಗೆ ಯಾರು ಮಾಡ್ಯವರೋ ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ ಏನ್ ಕಾರಣ ಅಂತ. ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ನಾನು ನಿನ್ನೆ ಬೆಂಗಳೂರಿಗೆ ಹೋಗಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿ ಕೆಲಸಗಳಿದ್ದು ನಾನು ಕಾನ್ಸ್ಟಿಟ್ಯೂನ್ಸಿಲಿದ್ದೆ. ಇವತ್ತು ಹೋಗ್ಬೇಕು, ಗೊತ್ತಾಗುತ್ತೆ ಅಷ್ಟೇ. ರಾಜಣ್ಣ ಅವರು ಈ ರಾಹುಲ್ ಗಾಂಧಿ ಅವರ ಏನು ಪ್ರತಿಭಟನೆ ಮಾಡ್ತಾ ಇದ್ರು ಅದ್ರ ವಿರುದ್ಧವಾಗಿ ಕೂಡ ಮಾತಾಡಿದ್ರು, ಸುರ್ಜೇವಾಲಾ ಬಗ್ಗೆ ಮಾತನಾಡಿದ್ರು. ಹೀಗೆ ಒಂದು ಪದೇ ಈ ರೀತಿಯಾಗಿ ಪಕ್ಷದಕ್ಕೆ ಒಂದು ಡ್ಯಾಮೇಜ್ ಮಾಡುವಂತ ಕೆಲಸ ಮಾಡ್ತಾ ಇರೋ ಒಂದು ಆರೋಪದ ಮೇಲೆ ಈಗ ಅವ್ರನ್ನ ವಜಾ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ ಸರ್. ಯಾರು ಪಕ್ಷಕ್ಕಿಂತ ದೊಡ್ಡ ವ್ಯಕ್ತಿ ಯಾರು ಇರೋದಿಲ್ಲ. ಅರಸುನೇ ಕಿತ್ತಾಕ್ಬಿಟ್ರು ಕಾಂಗ್ರೆಸ್ನಾಗೆ. ದೇವರಾಜ ಅರಸು ಕಿತ್ತಾಕಿದ್ರು, ಬಂಗಾರಪ್ಪನ್ ಕಿತ್ತಾಕಿದ್ರು. ಎಷ್ಟು ಜನ ಎಂತೆಂತ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕಿತ್ತಾಕಿದ್ರು. ಪಕ್ಷ ಮುಖ್ಯ. ಪಕ್ಷ ಏನ್ ಡಿಸೈಡ್ ಮಾಡುತ್ತೋ ಅದಕ್ಕೆ ನಾವೆಲ್ಲ ಭದ್ರ ಇರ್ಬೇಕು. ಇಲ್ಲ ಸರ್, ನಮ್ಗೆ ಊಹೆ ಮಾಡಕ್ಕಾಗಲ್ಲ. ನಾವೇನು ಊಹೆ ಮಾಡಲ್ಲ. ನಾವು ವಾಸ್ತವಿಕವಾಗಿ ಏನಿರುತ್ತೋ ಅದನ್ನ ಮಾತ್ರ ಯೋಚನೆ ಮಾಡ್ತೀವಿ. ಬಿಟ್ಟರೆ ಮುಂದೆ ಹಿಂಗಾಗುತ್ತೆ ಹಂಗಾಗುತ್ತೆ ಅದೆಲ್ಲ ನಾವು ಮಾಡಕ್ ಹೋಗಲ್ಲ ಸರ್. ಕೂಡ ಒಂದು ರಾಜಣ್ಣ ವಿರುದ್ಧ ಕೂಡ ಆರೋಪವನ್ನು ಕೂಡ ಮಾಡಿದ್ರಿ. ಈ ಒಂದು ಎಲ್ಲ ಬೇರೆ ಅವರು ಕೂಡ ಆರೋಪಗಳನ್ನು ಮಾಡಿರ್ತಕ್ಕಂಥ ಇವೆಲ್ಲ ಎಫೆಕ್ಟ್ ಆಯ್ತಾ ಸರ್ ಅವ್ರಿಗೆ ಅಂತ? ಸರ್, ನಾನು ರಾಜಣ್ಣ ಅವ್ರ ಬಗ್ಗೆ ಆರೋಪಗಳನ್ನೇನು ಮಾಡಿಲ್ಲ. ನನ್ನ ಅಭಿಪ್ರಾಯ ಇದ್ದಿದ್ದಷ್ಟೇ. ಅಭಿಪ್ರಾಯ ಭೇದ ಇತ್ತು. ನನಗೆ ತುಮುಲ್ ಚುನಾವಣೆ ಸಂದರ್ಭದಲ್ಲಿ ಈಗ 9 ಜನ ಕರೆದು ಅವ್ರ ಮನೆಗೆ ಮಾತಾಡ್ತಾರೆ. ನಾನು ಒಬ್ಬ ಕಾಂಗ್ರೆಸ್ ಶಾಸಕನಾಗಿ, ನನ್ನ ಹೆಂಡತಿ ಕೂಡ ಕಾಂಗ್ರೆಸ್ನಾಗಿದ್ದು, ಅವರು ಕರಿದಲೇ ಮಾಡಿರಲ್ಲ. ಅವ್ರನ್ನು ಕರೆದು ಕುಂಡ್ರಿಸಿ ಮಾಡಿದ್ರೆ ಇದೇನೂ ಗೊತ್ತಿರಲಿಲ್ಲ. ಅವರು ನಾವು ಭಾರಿ ಚೆನ್ನಾಗಿದ್ದು. ಅದು ಯಾಕೆ ಅವ್ರು ಹಂಗೆ ಮಾಡಿರೋ, ಅವತ್ತು ಯಾಕೆ ಯಾವ ಉದ್ದೇಶ ಇಟ್ಕೊಂಡು ಆಡಿಷನ್ ತಗೊಂಡ್ರು ಗೊತ್ತಿಲ್ಲ. ಅದು ಮುಗಿದೋದ್ ಘಟನೆ. ಅದಾದ್ಮೇಲೆ ನಾವು ನಮ್ಮ ಪಾಡಿಗೆ ನಾವಿದೀವಿ, ಅವ್ರ ಪಾಡಿಗೆ ಅವರಿದ್ದಾರೆ. ಅದೇನಿಲ್ಲ, ಭಿನ್ನಾಭಿಪ್ರಾಯ ಏನಿಲ್ಲ. ಈ ಜಿಲ್ಲೆ ಒಂದು ಶಾಸಕರಾಗಿ ಅಂದ್ರೆ ಸಚಿವ ಸ್ಥಾನ ಅವ್ರದ್ದು ವಜಾ ಆಗಿರುತ್ತದೆ, ಏನ್ ಹೇಳ್ತೀರಾ ಸರ್? ಆಗ್ಬಾರ್ದಾಯ್ತು ಅಷ್ಟೇ, ಅಷ್ಟು ಮಾತ್ರ ಹೇಳ್ಬೋದು. ನಮ್ಮ ಜಿಲ್ಲೆಗೆ ಅನ್ಯಾಯ ಅಷ್ಟೇ. ನಮ್ಮ ಜಿಲ್ಲೆಗೆ ಈಗ ಒಂದು 2 ಮಂತ್ರಿಗಳಿದ್ರು, ಕೆಲಸ ಕಾರ್ಯ ಮಾಡ್ಲಿಕ್ಕೆ ಅವಕಾಶ ಇತ್ತು. ಆಗ್ಬಾರ್ದಾಯ್ತು ಅಷ್ಟೇ. ತುಳಿಯುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಕೆಲವರು ಬೆಂಬಲಿಗರು ಮತ್ತೆ ಕಾರ್ಯಕರ್ತರು ಹೇಳ್ತಕ್ಕಂಥ ಅವರವರ ಅಭಿಪ್ರಾಯಗಳು ಅವರವರು ಹೇಳ್ಕೊಂತಾರೆ. ಯಾರು ತುಳಿಯಕ್ಕಾಗಲ್ಲ. ಅದೇನಾರು ಇಟ್ಕೊಂಡಿದ್ರೆ ಭ್ರಮೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ತುಳಿತಾರೆ ಅಂತಂದ್ರೆ ಜನಗಳು ಮಾತ್ರ ತುಳಿತಾರೆ. ಅವರೇ ಪ್ರಭುಗಳು. ಅವ್ರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಅದನ್ನ ಬಿಟ್ಬಿಟ್ಟು ಒಬ್ಬ ಯಾರಿಂದಲೋ ಯಾರನ್ನೂ ಬೆಳೆಸೋಕ್ಕೂ ಆಗಲ್ಲ, ಯಾರಿಂದ ಯಾರನ್ನೂ ತುಳಿಯೋಕ್ಕೂ ಆಗಲ್ಲ. ನಾನು ಫಸ್ಟ್ ಚುನಾವಣೆ ಬಂದಾಗ ಇವರೆಲ್ಲ ಯಾವ ಪಕ್ಷಕ್ಕೆ ಹೋದ್ರೂ ಟಿಕೆಟ್ ಕೊಡ್ತಿರ್ಲಿಲ್ಲ. ನಮ್ಮ ಅಪ್ಪ 5 ಸಾರಿ ಕರ್ಕೊಂಡು ಹೋದ್ರೆ ಬಸವರಾಜು ಟಿಕೆಟ್ ಕೊಡಿಸ್ತೀನಿ ಅಂತ ಕೊಡಿಸ್ತಿಲ್ಲ. ನನ್ನ ಮೈಂದಾಗಿ ನಾನು ರಾಜಕಾರಣ ಮಾಡಬೇಕು ಅಂತ ಬಂದಾಗ ನಾನು ಯಾವೊಂದು ಮನೆ ಬಾಗಿಲಿಗೂ ಹೋಗಬಾರ್ದು, ಯಾವೊಂದು ಟಿಕೆಟ್ ಕೇಳಬಹುದು, ಸೀದಾ ಜನ ಹತ್ರ ಹೋಗೋಣ ಅಂತ ಹೋಗಿದ್ದು ನಾನು. ಅವ್ರು ಗುರ್ಸದ್ ನಮ್ಮನ್ನ. ಅದ್ ಬಿಟ್ಬಿಟ್ರೆ ಯಾರು ತುಳಿಯಕ್ಕಾಗಲ್ಲ. ಕೇಂದ್ರ ಏನೇ ಆದ್ರೂ ಕೂಡ ಮೊದಲು ರಿಯಾಕ್ಷನ್ ಕೊಡ್ತಿದ್ರು. ಅದನ್ನೊಂದ್ ಕಡೆ ಸಿದ್ದರಾಮಯ್ಯನ ಕುಗ್ಗಿಸುವಂತ ಕೆಲಸ ಆಗ್ತಿದೆಯೇ ಸರ್? ನಾನು ಕೂಡ ಪಕ್ಕಾ ಸಿದ್ದರಾಮಯ್ಯನ ಅಭಿಮಾನಿ. ಇರೋ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಸಿದ್ದರಾಮಯ್ಯನ ಅಭಿಮಾನಿಗಳು. ನಾನು ಸಿದ್ದರಾಮಯ್ಯನ ಇವತ್ತೆಲ್ಲ ಇಷ್ಟಪಡ್ತಿದ್ದು, ಅವ್ರ ನಾಯಕತ್ವನ ಅವ್ರ ಜನತಾದಳದಾಗಿದ್ದಾಗಲೂ ಇಷ್ಟಪಡ್ತಿದ್ದೆ. ಅಂತ ಒಳ್ಳೆ ಧೀಮಂತ ನಾಯಕ. ನಾವೆಲ್ಲ ಜೊತೆಲಿ ಇದೀವಿ, ಸಿದ್ದರಾಮಯ್ಯನ ಜೊತೆಲೇ ಇದೀವಿ. ಈಗ ನೀವು ಪ್ರಶ್ನೆ ಕ್ರಿಯೇಟ್ ಮಾಡ್ತೀರಿ. 2 ಗುಂಪಾಯ್ತು. ನಾವು ಮಾತಾಡ್ತಿದ್ದಂಗೆ ವಾಸಣ್ಣ ಡಿ.ಕೆ. ಶಿವಕುಮಾರ್ ಬಣ, ರಾಜಣ್ಣ ಸಿದ್ದರಾಮಯ್ಯ ಬಣ ಅಂತ. ನಮ್ಮ ಬಣದ ಇಲ್ವೇ ಇಲ್ಲ ಅಂತ. ಸಿದ್ದರಾಮಯ್ಯನ ನಾನು ಅತ್ಯಂತ ಇಷ್ಟಪಡೋ ಲೀಡರ್ಗಳಲ್ಲಿ ಸಿದ್ದರಾಮಯ್ಯರು ಒಬ್ರು. ಅಷ್ಟು ಇಷ್ಟಪಡ್ತೀನಿ. ಇದಿಷ್ಟು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಸದನದಲ್ಲಿ ಇವತ್ತು ಶವ ಹುತ್ತಿಟ್ಟ ಕೇಸ್ ಕೋಲಾಹಲಕ್ಕೆ ಕಾರಣ ಆಗಬಹುದು. ವಿಧಾನಸಭೆಯಲ್ಲಿ ಧರ್ಮಸ್ಥಳ ಶವ ಪ್ರಕರಣದ ಜಟಾಪಟಿ ಕೂಡ ನಡೆಯಬಹುದು. ವಿಧಾನಸಭೆಯಲ್ಲಿ ಬಿಜೆಪಿಯಿಂದ ಅಲ್ಪಾವಧಿ ಚರ್ಚೆ. ಪ್ರಕರಣದಲ್ಲಿ ಗೊಂದಲ ಇದೆ, ಅಪಪ್ರಚಾರ ಮಾಡುವಂತ ಕೆಲಸ ಆಗ್ತಾ ಇದೆ, ಪಿತೂರಿ ನಡೀತಾ ಇದೆ, ಎಸ್ಡಿಪಿಐ ಎಂಟ್ರಿ ಆಗಿದೆ, ಸುಳ್ಳು ಆರೋಪಗಳನ್ನ ಮಾಡ್ತಾ ಇದೆ.
ಎಸ್ಐಟಿ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡುವಂತೆ ಬಿಜೆಪಿ ಪಟ್ಟು ಹಿಡಿಯುತ್ತೆ. ಸದನದಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ. ವಿಧಾನಸಭೆಯಲ್ಲಿ ಧರ್ಮಸ್ಥಳದ ಈ ವಿಚಾರ ಕೋಲಾಹಲಕ್ಕೆ ಕಾರಣ ಆಗಬಹುದು. ಇನ್ನ ಕೆಎನ್ ರಾಜಣ್ಣ ಅವರ ಪದಚ್ಯುತಿಯಿಂದ ನಮ್ಮ ಜಿಲ್ಲೆಗೆ ನಷ್ಟ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಆರ್ ಶ್ರೀನಿವಾಸ್ ಅವರು ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದರು, ಚೆನ್ನಾಗಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ವು. ಯಾವ ಕಾರಣಕ್ಕೆ ಈ ರೀತಿ ಆಯಿತು ಅಂತ ಗೊತ್ತಿಲ್ಲ. ಅವರ ಈ ರೀತಿಯ ಉಚ್ಚಾಟನೆಯಿಂದ ನಮ್ಮ ಜಿಲ್ಲೆಗೆ ನಷ್ಟ ಅಂತ ರಾಜಣ್ಣ ಪದಚ್ಯುತಿಯ ಬಗ್ಗೆ ಗುಬ್ಬಿ ಶಾಸಕ ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿರತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಗುಬ್ಬಿ ಶಾಸಕರಂತ ಎಸ್ಆರ್ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್, ಈಗ ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿರತಕ್ಕಂಥದ್ದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಅದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಈಗ ಏನು ನೇರವಾಗಿ ಮಾತನಾಡೋದಕ್ಕೆ ಈ ರೀತಿಯಾಗಿ ಶಿಕ್ಷಣ ರಾಜಣ್ಣ ಅವ್ರಿಗೆ ಯಾರು ಮಾಡ್ಯವರೋ ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ ಏನ್ ಕಾರಣ ಅಂತ. ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ನಾನು ನಿನ್ನೆ ಬೆಂಗಳೂರಿಗೆ ಹೋಗಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿ ಕೆಲಸಗಳಿದ್ದು ನಾನು ಕಾನ್ಸ್ಟಿಟ್ಯೂನ್ಸಿಲಿದ್ದೆ. ಇವತ್ತು ಹೋಗ್ಬೇಕು, ಗೊತ್ತಾಗುತ್ತೆ ಅಷ್ಟೇ. ರಾಜಣ್ಣ ಅವರು ಈ ರಾಹುಲ್ ಗಾಂಧಿ ಅವರ ಏನು ಪ್ರತಿಭಟನೆ ಮಾಡ್ತಾ ಇದ್ರು ಅದ್ರ ವಿರುದ್ಧವಾಗಿ ಕೂಡ ಮಾತಾಡಿದ್ರು, ಸುರ್ಜೇವಾಲಾ ಬಗ್ಗೆ ಮಾತನಾಡಿದ್ರು. ಹೀಗೆ ಒಂದು ಪದೇ ಈ ರೀತಿಯಾಗಿ ಪಕ್ಷದಕ್ಕೆ ಒಂದು ಡ್ಯಾಮೇಜ್ ಮಾಡುವಂತ ಕೆಲಸ ಮಾಡ್ತಾ ಇರೋ ಒಂದು ಆರೋಪದ ಮೇಲೆ ಈಗ ಅವ್ರನ್ನ ವಜಾ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಪಕ್ಷಕ್ಕಿಂತ ಯಾರು ದೊಡ್ಡರಿಲ್ಲ ಸರ್. ಯಾರು ಪಕ್ಷಕ್ಕಿಂತ ದೊಡ್ಡ ವ್ಯಕ್ತಿ ಯಾರು ಇರೋದಿಲ್ಲ. ಅರಸುನೇ ಕಿತ್ತಾಕ್ಬಿಟ್ರು ಕಾಂಗ್ರೆಸ್ನಾಗೆ. ದೇವರಾಜ ಅರಸು ಕಿತ್ತಾಕಿದ್ರು, ಬಂಗಾರಪ್ಪನ್ ಕಿತ್ತಾಕಿದ್ರು. ಎಷ್ಟು ಜನ ಎಂತೆಂತ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕಿತ್ತಾಕಿದ್ರು. ಪಕ್ಷ ಮುಖ್ಯ. ಪಕ್ಷ ಏನ್ ಡಿಸೈಡ್ ಮಾಡುತ್ತೋ ಅದಕ್ಕೆ ನಾವೆಲ್ಲ ಭದ್ರ ಇರ್ಬೇಕು. ಅಲ್ಲ ಸರ್, ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿದ್ರ ಸರ್?